ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಏನಂತಂದಾಗ ವಿ ಎ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟ ಅಥವಾ ಇನ್ನೇನಪ್ಪ ಅಂದ್ರೆ ಕೆ ಎಸ್ಗೆ ಸಂಬಂಧಪಟ್ಟ ಇತಿಹಾಸದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಮೊದಲನೇ ಕ್ವಶನ್ ಏನು ಕೇಳಿ ನೋಡಿ ಸ್ನೇಹಿತರೆ. ಇದು ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಇರುವುದು ಎಲ್ಲಿ? ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಇರುವುದು ಎಲ್ಲಿ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಭದ್ರಾಚಲಂ ಅಂತ ಕೊಟ್ಟಣ, ಆಪ್ಷನ್ ಬಿ ಬೇಲೂರು, ಆಪ್ಷನ್ ಸಿ ಚಿದಂಬರಂ, ಡಿ ಹಂಪಿ ಅಂತ ಕೊಟ್ಟಣ ಸ್ನೇಹಿತರೆ. ವಿರೂಪಾಕ್ಷ ದೇವಾಲಯ ಎಲ್ಲಿ ಕಂಡುಬರ್ತದೆ ಕೇಳಿದಾಗ ಹಂಪಿಯಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಎಲ್ಲಿ? ಹಂಪಿಯಲ್ಲಿ ಕಂಡುಬರ್ತದ. ಈ ಹಂಪಿ ಯಾರ ರಾಜಧಾನಿಯಾಗಿತ್ತು ಕೇಳಿದಾಗ ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಯಾವುದು? ಹಂಪಿ. ಹಂಪಿ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂದಾಗ ಕರ್ನಾಟಕದ 31ನೇ ಜಿಲ್ಲೆ ಯಾವುದು? ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಕರ್ನಾಟಕದ 31ನೇ ಜಿಲ್ಲೆ ಯಾವುದು? ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಯಾವುದು? ಹಂಪಿ. ಹಂಪಿ ಯಾರ ರಾಜಧಾನಿಯಾಗಿತ್ತು? ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು. ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ? ತುಂಗಭದ್ರಾ ನದಿಯ ತೀರದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಹಂಪಿ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ? ತುಂಗಭದ್ರಾ ನದಿಯ ತೀರದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬೇಲೂರು. ಇದು ಯಾರ ರಾಜಧಾನಿ ಆಗಿತ್ತು ಕೇಳಿದಾಗ ಹೊಯ್ಸಳರ ಎರಡನೇ ರಾಜಧಾನಿ. ಹೊಯ್ಸಳರ ಎರಡನೇ ರಾಜಧಾನಿ ಯಾವುದಾಗಿತ್ತು? ಬೇಲೂರು ಆಗಿತ್ತು ಸ್ನೇಹಿತರೆ. ಈ ಬೇಲೂರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಯಾವ ನದಿಯ ತೀರದಂದಾಗ ಯಗಚಿ ನದಿಯ ತೀರದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಯಾವುದು ಇಂಪಾರ್ಟೆಂಟ? ಬೇಲೂರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಅಂದಾಗ ಕಾವೇರಿ ನದಿಯ ಉಪನದಿ ಯಗಚಿಯ ನದಿಯ ತೀರದಲ್ಲಿ ಕಂಡುಬರ್ತದೆ. ಯಾವುದು? ಬೇಲೂರು. ನೆಕ್ಸ್ಟ್ ನೋಡಿ, ಮೈಸೂರು ಚಳವಳಿ ನಡೆದ ವರ್ಷ. ಮೈಸೂರು ಚಳವಳಿ ನಡೆದ ವರ್ಷ 1945, 1946, 1949, 1947. ಮೈಸೂರು ಚಳವಳಿ ನಡೆದ ವರ್ಷ ನೋಡಿ ಸ್ನೇಹಿತರೆ 1947. ಮೈಸೂರು ಚಳವಳಿ ನಡೆದ ವರ್ಷ ಯಾವತ್ತ? 1947ರಲ್ಲಿ ಮೈಸೂರು ಚಳವಳಿ ನಡೀತೈತಿ. ಇದರ ಮುಂದಾಳತ್ವ ವಹಿಸ್ಕೊಂಡಾರ ಕೆ ಸಿ ರೆಡ್ಡಿ. ಅದರ ಮುಂದಾಳತ್ವ ವಹಿಸ್ಕೊಂಡವರು ಮೈಸೂರು ಚಳವಳಿಯ ಮುಂದಾಳತ್ವ ವಹಿಸ್ಕೊಂಡವರು ಕೆ ಸಿ ರೆಡ್ಡಿ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ನೆಕ್ಸ್ಟ್ 1949ರಲ್ಲಿ ಏನಾಗ್ತಂದಾಗ ಆರ್ ಬಿ ಐ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ತದೆ ನೋಡಿ ಸ್ನೇಹಿತರೆ. ಆರ್ ಬಿ ಐ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ಳುವುದು ಯಾವಾಗ ಕೇಳಿದಾಗ 1949ರಲ್ಲಿ. ನೆಕ್ಸ್ಟ್ ಸಂವಿಧಾನ ಅಂಗೀಕಾರ ಆಗೋದು. ಭಾರತದ ಸಂವಿಧಾನ ಅಂಗೀಕಾರ ಅಥವಾ ಸ್ವೀಕರಿಸಿದ್ದು ಅಳವಡಿಸಿಕೊಂಡಿದ್ದು ಯಾವಾಗ ಕೇಳಿದಾಗ 1949ರಲ್ಲಿ. ಮತ್ತು ವೆವೆಲ್ ಯೋಜನೆ ಬಂದಿದ್ದು ಯಾವಾಗ ಅಂತಂದಾಗ 1945. ಅದು ವೆವೆಲ್ ಯೋಜನೆ. ನೆಕ್ಸ್ಟ್ 1946ರಲ್ಲಿ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರ್ತು ನೋಡಿ ಸ್ನೇಹಿತರೆ. ಯಾವ ಆಯೋಗದ ಮೇರೆಗೆ ಭಾರತ ಸಂವಿಧಾನ ರಚನೆ ಆಯಿತು ಕೇಳಿದಾಗ 1946ರ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ. ನೆಕ್ಸ್ಟ್ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ 1907, ಆಪ್ಷನ್ ಬಿ 1916, ಆಪ್ಷನ್ ಸಿ 1921, ಆಪ್ಷನ್ ಡಿ 1906 ಅಂತ ಕೊಟ್ಟಣ. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು 1906ರಲ್ಲಿ ನೋಡಿ ಸ್ನೇಹಿತರೆ. ಇಲ್ಲಿ 1906ರಲ್ಲಿ ಸ್ಥಾಪನೆ ಆಗುತ್ತಾ. 1907ರಲ್ಲಿ ಏನಾಗುತ್ತೆ ನೋಡಿ ಸ್ನೇಹಿತರೆ. ಸೂರತ್ ಒಡಕು. ಇಂಪಾರ್ಟೆಂಟ್, ಈ ಡೇಟ್ ನೆನ್ಪಿಟ್ಟು, ಈ ವರ್ಷ ನೆನ್ಪಿಡುವರಿ. ಸೂರತ್ ಒಡಕು ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ ಒಡಕು ಉಂಟಾಗಿದ್ದವಾಗ 1907ರಲ್ಲಿ. ನೆಕ್ಸ್ಟ್ 1916ರಲ್ಲಿ ಹೋಮ್ ರೂಲ್ ಚಳವಳಿ ಆರಂಭ ಆಗುತ್ತೆ ನೋಡಿ ಸ್ನೇಹಿತರೆ. 1906ರಲ್ಲಿ ಹೋಮ್ ರೂಲ್ ಚಳವಳಿ ಆರಂಭ ಆಗ್ತಾ. 1916ರಲ್ಲಿ ಹೋಮ್ ರೂಲ್ ಚಳವಳಿ, 1907ರಲ್ಲಿ ಸೂರತ್ ಒಡಕು. 1921ನ ಜನಸಂಖ್ಯೆ ಮಹಾ ಇಬ್ಬಾಗ ವರ್ಷ ಅಂತ ಕರಿತೀವಿ. ಜನಸಂಖ್ಯೆ ಮಹಾ ಇಬ್ಬಾಗ ವರ್ಷ ಯಾವ್ದು ಕೇಳಿದಾಗ 1921. ಅದೇ ಹೋಮ್ ರೂಲ್ ಚಳವಳಿ ನಡೆದಿದ್ದಾಗ 1916ರಲ್ಲಿ. 1906ರಲ್ಲಿ ಏನಾಗ್ತದೆ? ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತಾ. 1907ರಲ್ಲಿ ಸೂರತ್ ಒಡಕು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕಾರ್ಲೆಯಲ್ಲಿರುವ ಸುಂದರ ಚೈತ್ಯ ನಿರ್ಮಿಸಿದವರು. ಕಾರ್ಲೆ ಚೈತ್ಯಾಲಯ ಅಂತ ಬರ್ತದೆ ಸ್ನೇಹಿತರೆ. ಕಾರ್ಲೆಯಲ್ಲಿರುವ ಸುಂದರ ಚೈತ್ಯ ನಿರ್ಮಿಸಿದವರು. ಆಪ್ಷನ್ ಎ ಶಾತವಾಹನರು,
ಆಪ್ಷನ್ ಬಿ ವಾತಾಯರ್ಯರು, ಸಿ ಕಣ್ವರು, ಕುಶಾಣರು ಅಂತ. ಕಾರ್ಲೆ ಚೈತ್ಯಾಲಯ ಯಾರಿಗೆ ಸಂಬಂಧಪಟ್ಟಿದ್ದು? ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇದು ಭಾರತದ ದೊಡ್ಡ ಚೈತ್ಯಾಲಯ. ಇದು ಕಾರ್ಲೆ ಚೈತ್ಯಾಲಯ ಎಲ್ಲಿ ಕಂಡುಬರ್ತದಂದ್ರೆ ಎಲ್ಲಿ ಕಂಡುಬರ್ತದೆ? ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಯಾರು ನಿರ್ಮಿಸಿದದ್ದು ಕೇಳಿದ ಶಾತವಾಹನರು ನಿರ್ಮಿಸ್ತಾರೆ ನೋಡಿ ಸ್ನೇಹಿತರೆ. ಕಾರ್ಲೆ ಚೈತ್ಯಾಲಯವನ್ನು ಯಾರು ನಿರ್ಮಿಸಿದ್ರು? ಶಾತವಾಹನರು ನಿರ್ಮಿಸ್ತಾರೆ. ನೆಕ್ಸ್ಟ್ ನೋಡಿ, ಲೂದಿ ರಾಜವಂಶ ಸ್ಥಾಪಕರು ಯಾರು? ಲೂದಿ ರಾಜವಂಶದ ಸ್ಥಾಪಕರು ಯಾರಂತೇಳಿ ಕ್ವಶನ್ ಭಾಳ ಸತಿ ರಿಪೀಟ್ ಆಗಿದೆ ಸ್ನೇಹಿತರೆ. ಕ್ವಶನ್ ಇದು ನೆನಪಿಟ್ಕೊಳ್ಳಿ. ಆಪ್ಷನ್ ಎ ನಿಜಾಮ್ ಶಾ ಲೂದಿ, ಆಪ್ಷನ್ ಬಿ ಸಿಕಂದರ್ ಲೂದಿ, ಆಪ್ಷನ್ ಸಿ ಬಹಲಾಲ್ ಲೂದಿ, ಇಬ್ರಾಹಿಂ ಲೂದಿ ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ. ಬಹಲಾಲ್ ಲೂದಿ. ಲೂದಿ ಮನೆತನದ ಸ್ಥಾಪಕ ಬಹಲಾಲ್ ಲೂದಿ. ಇಬ್ರಾಹಿಂ ಲೂದಿ ಏನಪ್ಪ ಅಂತಂದ್ರೆ ಲೂದಿ ಮನೆತನದ ಕೊನೆಯ ಅರಸ. ಬಾಬರ್ ಮತ್ತು ಈ ಇಬ್ರಾಹಿಂ ಲೂದಿಯ ಮಧ್ಯೆ ಒಂದು ಕದನ ನಡೀತಾ, ಒಂದನೇ ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ನಡೀತದೆ? ಇಬ್ರಾಹಿಂ ಲೂದಿ ಮತ್ತು ಬಾಬರ್ನ ಮಧ್ಯೆ ನಡೀತದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಜಹಾಂಗೀರ್ ಹತ್ಯೆಗೊಳಗಾದ ಸಿಖ್ಖರ ಗುರು, ಅಂದರೆ ಜಹಾಂಗೀರ್ನಿಂದ ಹತ್ಯೆಗೊಳಗಾದ ಸಿಖ್ಖರ ಗುರು ಯಾರದು ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಅರ್ಜುನ ದೇವ, ಆಪ್ಷನ್ ಬಿ ಗುರು ಅಂಗದ, ಸಿ ತೇಜ್ ಬಹದ್ದೂರ್, ಡಿ ಗುರು ಗೋವಿಂದ್ ಸಿಂಗ್. ಇಲ್ಲಿ ಜಹಾಂಗೀರ್ನಿಂದ ಹತ್ಯೆಯಾದ ಸಿಖ್ಖರ ಗುರು ಯಾರು ಅಂದಾಗ ಅರ್ಜುನ ದೇವ. ಸಿಖ್ಖರ 5ನೇ ಗುರು ಅರ್ಜುನ ದೇವನನ್ನು ಕೊಲೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಯಾರು? ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ ಸರ್ ಥಾಮಸ್ ರೋ ಅಂತೇಳಿ. ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಬ್ರಿಟಿಷ್ ಅಧಿಕಾರಿ. ನೆಕ್ಸ್ಟ್, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರಂತೇಳಿ ಕ್ವಶನ್ ಕೇಳಿದ ಸ್ನೇಹಿತರೆ. ಆಪ್ಷನ್ ಎ ವಾರನ್ ಹೆಸ್ಟಿಂಗ್, ಆಪ್ಷನ್ ಬಿ ಡಾಲ್ ಹೌಸಿ, ಆಪ್ಷನ್ ಸಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಡಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತೇಳಿ. ನೋಡಿ ಇಲ್ಲಿ ಆನ್ಸರ್ ಯಾವುದಾಗ್ತಂದಾಗ ಲಾರ್ಡ್ ಕಾರ್ನ್ವಾಲಿಸ್ ಏನು ಭಾರತೀಯ ಸಿವಿಲ್ ಸೇವೆಯನ್ನು ಆರಂಭಿಸಿದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ನೋಡ್ರಿ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಲಾರ್ಡ್ ವಿಲಿಯಂ ಬೆಂಟಿಂಗ್. ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾನೆ. ನೆಕ್ಸ್ಟ್, ಡಾಲ್ ಹೌಸಿ ಏನಪ್ಪ ಅಂತಂದಾಗ ಭಾರತದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಇಂಪಾರ್ಟೆಂಟ್ ಇದು, ಆಲ್ರೆಡಿ ಕ್ವಶನ್ ಆಗಿದೆ ಸ್ನೇಹಿತರೆ. ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಡಾಲ್ ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಸಹ ಜಾರಿಗೆ ತಂದ ಯಾರಿಂದ? ಡಾಲ್ ಹೌಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾರನ್ ಹೆಸ್ಟಿಂಗ್. ಇವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ತಂದಾಗ ವಾರನ್ ಹೆಸ್ಟಿಂಗ್. ಇವರ ಸಂದರ್ಭದಲ್ಲಿ ಏನು ಮಾಡ್ತಂದ್ರೆ 1773ರಲ್ಲಿ ಏನಾಗುತ್ತಂದಾಗ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರ್ತದೆ ನೋಡಿ ಸ್ನೇಹಿತರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾರ ಕಾಲದ ಹೊತ್ತು? ವಾರನ್ ಹೆಸ್ಟಿಂಗ್ ಅವರ ಕಾಲದಲ್ಲಿ ಜಾರಿಗೆ ಬರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ. ಆಪ್ಷನ್ ಎ ಚೋಳರು, ಆಪ್ಷನ್ ಬಿ ಚೇರರು, ಸಿ ಪಾಂಡ್ಯರು, ಡಿ ಶಾತವಾಹನರು. ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಕೇಳಿದಾಗ ಸ್ವತಂತ್ರ ರಾಜವಂಶದಿಂದ ಶಾತವಾಹನರು ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದ ಮನೆತನ ಯಾವುದು ಅಂದಾಗ ಶಾತವಾಹನರ ಮನೆತನ ನೋಡಿ ಸ್ನೇಹಿತರೆ. ಇವರನ್ನು ಆಂಧ್ರ ಭೃತ್ಯರು ಅಂತ ಕರೀತಾರೆ. ಯಾರನ್ನ? ಶಾತವಾಹನರನ್ನು ಆಂಧ್ರ ಭೃತ್ಯರು ಅಂತೇಳಿ ಏನಪ್ಪ ಅಂತಂದಾಗ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ನೋಡಿ ಸ್ನೇಹಿತರೆ. ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗೈತಿ. ನೆಕ್ಸ್ಟ್, ಶಾತವಾಹನರ ಸ್ಥಾಪಕ ಯಾರಂದಾಗ ಶ್ರೀಮುಖ. ಶಾತವಾಹನರ ಸ್ಥಾಪಕ ಶ್ರೀಮುಖ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಪಾಂಡ್ಯರ ರಾಜಧಾನಿ ಮಧುರೈ. ಪಾಂಡ್ಯರ ರಾಜಧಾನಿ ಯಾವುದು? ಮಧುರೈ. ಚೋಳರದು ತಂಜಾವೂರು. ಚೋಳರ ರಾಜಧಾನಿ ಯಾವುದು? ತಂಜಾವೂರು ನೋಡಿ ಸ್ನೇಹಿತರೆ. ಚೋಳರ ರಾಜಧಾನಿ ತಂಜಾವೂರು. ಪಾಂಡ್ಯರದು ಮಧುರೈ. ಶಾತವಾಹನರದು ಪೈಠಾನ್ ಅಥವಾ ಪ್ರತಿಷ್ಠಾನ. ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಹರ್ಷವರ್ಧನದ ಮೊದಲ ರಾಜಧಾನಿ ಯಾವುದು? ಹರ್ಷವರ್ಧನದ ಮೊದಲ ರಾಜಧಾನಿ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಕನೌಜ್,
ಬಿ ಪ್ರಯಾಗ್, ತಾನೇಶ್ವರ್, ಮಥುರಾ ಅಂತೇಳಿ. ಹರ್ಷವರ್ಧನ್ನ ಮೊದಲ ರಾಜಧಾನಿ ತಾನೇಶ್ವರ್ ನೋಡ್ರಿ. ಹರ್ಷವರ್ಧನ್ನ ಮೊದಲ ರಾಜಧಾನಿ ತಾನೇಶ್ವರ್. ಎರಡನೇ ರಾಜಧಾನಿ ಯಾವುದು? ಕನೌಜ್. ಎರಡನೇ ರಾಜಧಾನಿ ಯಾವುದು? ಕನೌಜ್. ಮೊದಲನೇದು ಯಾವುದು? ತಾನೇಶ್ವರ. ಎರಡನೇದು ಕನೌಜ್ ನೋಡ್ರಿ. ಯಾರ್ದು? ಹರ್ಷವರ್ಧನ್. ಹರ್ಷವರ್ಧನ್ ಸಾಧನೆ ಬಗ್ಗೆ ತಿಳಿಸುವ ಕೃತಿ ಯಾವುದಂದ್ರೆ ಹರ್ಷಚರಿತೆ. ಹರ್ಷಚರಿತೆ. ಈ ಹರ್ಷಚರಿತೆಯನ್ನು ಬರೆದವರು ಯಾರಂದಾಗ ಬಾಣಭಟ್ಟ. ಬಾಣಭಟ್ಟ ಹರ್ಷಚರಿತೆಯನ್ನು ಬರಿತಾನೆ. ಹರ್ಷವರ್ಧನ ಹರ್ಷಚರಿತೆ, ಹರ್ಷವರ್ಧನ ಕುರಿತು ಹರ್ಷಚರಿತೆಯನ್ನು ಬರ್ತಾನೆ ಯಾರು? ಬಾಣಭಟ್ಟ. ಅವನ ಹರ್ಷವರ್ಧನ ಮೊದಲ ರಾಜಧಾನಿ ತಾನೇಶ್ವರ, ಎರಡನೇದು ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್. ಆಪ್ಷನ್ ಎ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಸಿ ಬಾಬು ರಾಜೇಂದ್ರ ಪ್ರಸಾದ್, ಡಿ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಏನಂತ ಕೇಳಿದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಇವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಂದ್ರೆ ಸಿ ರಾಜಗೋಪಾಲಾಚಾರ್ಯ. ಸಿ ರಾಜಗೋಪಾಲಾಚಾರ್ಯ ಅಂತೇಳಿ. ನೆಕ್ಸ್ಟ್ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತ ರತ್ನವನ್ನು ಪಡೆದ ಮೊದಲ ವ್ಯಕ್ತಿ ಯಾರಂದ್ರೆ ಸಿ ರಾಜಗೋಪಾಲಾಚಾರ್ಯ ನೋಡ್ರಿ. ಭಾರತ ರತ್ನವನ್ನು ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ನೀಡಲಾಗ್ತಂದ್ರೆ ಸಿ ರಾಜಗೋಪಾಲಾಚಾರ್ಯ ಅವರಿಗೆ ನೀಡಲಾಗುತ್ತಾ. ನೆಕ್ಸ್ಟ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಭಾರತದ ಮೊದಲ ರಾಷ್ಟ್ರಪತಿಗಳು ನೋಡಿ ಸ್ನೇಹಿತರೆ. ಹಾಗೆ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರಂದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ನೋಡಿ, ಕೃಷ್ಣದೇವರಾಯನು ಯಾರ ಸಮಕಾಲೀನವನಾಗಿದ್ದ? ಕೃಷ್ಣದೇವರಾಯ ಯಾರ ಸಮಕಾಲೀನವನಾಗಿದ್ದದ್ದು ಕೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಫಿರೋಜ್ ಶಾ ತುಘಲಕ್, ಆಪ್ಷನ್ ಸಿ ಅಲಾವುದ್ದೀನ್ ಖಿಲ್ಜಿ, ಡಿ ಬಾಬರ್ ಅಂತೇಳಿ. ಆನ್ಸರ್ ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದು? ಕೃಷ್ಣದೇವರಾಯ ಯಾರ ಸಮಕಾಲೀನ ಅರಸ ಅಂತ ಕೇಳಿದಾಗ ಬಾಬರ್ನ ಸಮಕಾಲೀನ ಅರಸ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336ರಲ್ಲಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತೇಳಿ. ಆಪ್ಷನ್ ಎ ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಹಂಪಿ ಶಾಸನ, ಕಂಪಿಲಿ ಶಾಸನ ಅಂತೇಳಿ. ಆನ್ಸರ್ ನೋಡಿ ಸ್ನೇಹಿತರೆ, ಹಲ್ಮಿಡಿ ಶಾಸನ. ಕರ್ನಾಟಕದಲ್ಲಿ ಸ್ನೇಹಿತರೆ ಕನ್ನಡದ ಅತ್ಯಂತ ಹಳೆಯದಾದ ಶಾಸನ ಯಾವತ್ತಂದಾಗ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಎಲ್ಲಿ ಕಾಣಬರ್ತದೆ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನ ಕಾಣಬರ್ತದೆ. ನೆಕ್ಸ್ಟ್, ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂದಾಗ ತಾಳಗುಂದ ಶಾಸನ ನೋಡಿ ಸ್ನೇಹಿತರೆ. ಕರ್ನಾಟಕದ ಮೊದಲ ಕನ್ನಡದ ಶಾಸನ ಹಲ್ಮಿಡಿ ಶಾಸನ. ತಾಳಗುಂದ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಅಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವುದು? ತಾಳಗುಂದ ಶಾಸನ. ಇದು ಕರ್ನಾಟಕದ ಮೊದಲ ತಾಮ್ರಪಟ ಶಾಸನ ಅಂತ ಹೇಳ್ತೀವಿ. ನೆಕ್ಸ್ಟ್, ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದು? ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದಂತ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ನಾಸಿಕ್, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಬನವಾಸಿ, ಡಿ ಲತ್ತೂರು ಅಂತೇಳಿ. ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವತ್ತಂದಾಗ ಬಾದಾಮಿ ನೋಡ್ರಿ. ಪಶ್ಚಿಮ ಚಾಲುಕ್ಯ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋತೀರಿ ಸ್ನೇಹಿತರೆ. ಪಶ್ಚಿಮ ಚಾಲುಕ್ಯರು ಅಂತಂದರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂದರು ಒಂದೇ ಬಾದಾಮಿ. ಇದರ ಹಿಂದಿನ ಹೆಸರು ವಾತಾಪಿ. ಅಂತಂದಾಗ ವಾತಾಪಿ. ಇದು ಪಶ್ಚಿಮ ಚಾಲುಕ್ಯರ ರಾಜಧಾನಿ ಏನಪ್ಪ ಅಂತಂದಾಗ ಬಾದಾಮಿ ಅಥವಾ ವಾತಾಪಿ ಅಂತ ಹೇಳ್ತೀವಿ. ಅದೇ ಪೂರ್ವ ಚಾಲುಕ್ಯರ ಅಂತ ಬರ್ತಾರೆ ಸ್ನೇಹಿತರೆ. ಅದರ ರಾಜಧಾನಿ ಯಾವುದನ್ನ ವೆಂಗಿ. ಪೂರ್ವ ಚಾಲುಕ್ಯರ ರಾಜಧಾನಿ ಯಾವುದನ್ನ ವೆಂಗಿ. ಅದೇ ಪಶ್ಚಿಮ ಚಾಲುಕ್ಯರದು ಬಾದಾಮಿ. ನೆಕ್ಸ್ಟ್, ಬನವಾಸಿ ಯಾರ ರಾಜಧಾನಿ ಅಂತಂದಾಗ ಕದಂಬರ ರಾಜಧಾನಿ. ಕದಂಬರ ರಾಜಧಾನಿ ಯಾವುದಪ್ಪ ಅಂತಂದಾಗ ಬನವಾಸಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ,
ಕುಶಾಣರ ಮೂಲತಃ ಎಲ್ಲಿದ್ದವರು ಅಂತ ಕ್ವಶನ್ ಕೇಳೋಣ. ಕುಶಾಣರ ಮೂಲತಃ ಎಲ್ಲಿದ್ದವರು ಅಂತ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಇಂಡೋ ಗ್ರೀಕ್ ಮೂಲದವರು, ಆಪ್ಷನ್ ಬಿ ಪರ್ಷಿಯನ್ ಮೂಲದವರು, ಆಪ್ಷನ್ ಸಿ ಭಾರತೀಯ ಮೂಲದವರು, ಆಪ್ಷನ್ ಡಿ ಮಧ್ಯ ಏಷ್ಯಾ ಮೂಲದವರು. ಇಲ್ಲಿ ಆನ್ಸರ್ ಯಾವುದಂದಾಗ ಮಧ್ಯ ಏಷ್ಯಾ ಮೂಲದವರು. ಯಾರು? ಕುಶಾಣರು ಮಧ್ಯ ಏಷ್ಯಾ ಮೂಲದವರು. ಭಾರತಕ್ಕೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರು. ಭಾರತಕ್ಕೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರಿಂದ ಕುಶಾಣರು. ಇವರ ಮೂಲ ಮಧ್ಯ ಏಷ್ಯಾದವರಾಗಿರ್ತಾರೆ ಸ್ನೇಹಿತರೆ. ಕುಶಾಣರ ಸ್ಥಾಪಕ 1ನೇ ಕುಜಲ್ ಕಡ್ಪಸಸ್. ಕುಶಾಣರ ಸ್ಥಾಪಕ 1ನೇ ಕುಜಲ್ ಕಡ್ಪಸಸ್. ಕುಶಾಣರ ಪ್ರಸಿದ್ಧ ದೊರೆ ಕಾನಿಷ್ಕ. ಕಾನಿಷ್ಕ ಭಾರತದಲ್ಲಿ 78 ಕ್ರಿಸ್ತ ಶಕ 78ರಲ್ಲಿ ಶಕವರ್ಷವನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟ್ ಕುಶಾಣರು ಭಾರತಕ್ಕೆ ಗಾಂಧಾರ ಶೈಲಿಯನ್ನು ಪರಿಚಯ ಮಾಡಿಕೊಡ್ತಾರೆ ನೋಡಿ ಸ್ನೇಹಿತರೆ. ಭಾರತಕ್ಕೆ ಗಾಂಧಾರ ಶೈಲಿಯನ್ನು ಪರಿಚಯ ಮಾಡಿಕೊಟ್ಟಾರೆ ಯಾರು? ಕುಶಾಣರು. ನೆಕ್ಸ್ಟ್ ನೋಡಿ, ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದವರು. ಗೋಲ್ ಗುಂಬಜನ್ನು ನಿರ್ಮಿಸಿದವರು. ಆಪ್ಷನ್ ಎ ಬೀದರಿನ ಬರೀದ್ ಶಾಹಿಗಳು, ಆಪ್ಷನ್ ಬಿ ಬಿಜಾಪುರದ ಆದಿಲ್ ಶಾಹಿಗಳು, ಆಪ್ಷನ್ ಸಿ ಬಿರಾರ್ದ ಇಮಾದ್ ಶಾಹಿಗಳು, ಡಿ ಅಹಮದ್ ನಗರದ ನಿಜಾಮ್ ಶಾಹಿಗಳು. ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ, ಬಿಜಾಪುರದ ಆದಿಲ್ ಶಾಹಿಗಳು. ಗೋಲ್ ಗುಂಬಜವನ್ನು ನಿರ್ಮಿಸಿದವರು ಬಿಜಾಪುರದ ಆದಿಲ್ ಶಾಹಿಗಳು. ಅದರಲ್ಲಿ ಮೊಹಮ್ಮದ್ ಆದಿಲ್ ಶಾಹಿ ಅಂತ ಬರ್ತಾನೆ. ಮೊಹಮ್ಮದ್ ಆದಿಲ್ ಶಾಹಿ ಈ ಗೋಲ್ ಗುಂಬಜವನ್ನು ನಿರ್ಮಿಸಿದ ಸ್ನೇಹಿತರೆ. ಈ ಆದಿಲ್ ಶಾಹಿ ಮಂದಿರಗಳಲ್ಲಿ ಅತ್ಯಂತ ಪ್ರಸಿದ್ಧ ಅರಸ 2ನೇ ಇಬ್ರಾಹಿಂ ಆದಿಲ್ ಶಾಹಿ. 2ನೇ ಇಬ್ರಾಹಿಂ ಆದಿಲ್ ಶಾಹಿ ಇವರು ಇಬ್ರಾಹಿಂ ರೋಜಾವನ್ನು ನಿರ್ಮಿಸ್ತಾರೆ ನೋಡಿ ಸ್ನೇಹಿತರೆ. ದಕ್ಷಿಣ ಭಾರತದ ಕಪ್ಪು ತಾಜ್ ಮಹಲ್ ಹೊತ್ತಂದಾಗ ಇಬ್ರಾಹಿಂ ರೋಜಾ ಅಂತ ಕರಿತೀವಿ. ಇದು ಬಿಜಾಪುರದಲ್ಲಿ ಕಂಡುಬರುತ್ತೆ ಇಬ್ರಾಹಿಂ ರೋಜಾ. ನೆಕ್ಸ್ಟ್, ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಒಂದು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಇರ್ತದೆ ಸ್ನೇಹಿತರೆ. ಇದನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ MN ರಾಯ್, ಡಿ ರಾಸ್ ಬಿಹಾರಿ ಬೋಸ್ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ, ಸುಭಾಷ್ ಚಂದ್ರ ಬೋಸ್. ಯಾವುದು? ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಹೌದು. MN ರಾಯ್ ಇವರು ಮನಬೇಂದ್ರನಾಥ್ ರಾಯ್ ಅಂತೇಳಿ. ಮನಬೇಂದ್ರನಾಥ್ ರಾಯ್, MN ರಾಯ್ ಅವರು ರ್ಯಾಡಿಕಲ್ ಹಿಮೋನಿಸಮ್ ಎಂಬ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಯಾರು? MN ರಾಯ್ ಅಥವಾ ಮನಬೇಂದ್ರನಾಥ್ ರಾಯ್. ರ್ಯಾಡಿಕಲ್ ಹಿಮೋನಿಸಮ್ ಅಂತೇಳಿ ಯಾರು? MN ರಾಯ್. ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್, ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರಾಗಿದ್ದರು? ಜೈನ ಧರ್ಮದ ಪ್ರಥಮ ತೀರ್ಥಂಕ ಯಾರು ಅಂತ. ಆಪ್ಷನ್ ಎ ಮಹಾವೀರ, ಬಿ ಪಾರ್ಶ್ವನಾಥ, ಆಪ್ಷನ್ ಸಿ ಅಜಿತನಾಥ, ಡಿ ಋಷಭನಾಥ. ಆನ್ಸರ್ ಯಾವುದು ಅಂದಾಗ ಋಷಭನಾಥ. ಋಷಭನಾಥ ಏನಪ್ಪ ಅಂತಂದಾಗ ಜೈನ ಧರ್ಮದ ಸ್ಥಾಪಕ ಅಥವಾ ಪ್ರಥಮ ತೀರ್ಥಂಕ ಅಂದರೆ ಋಷಭನಾಥ. ಮಹಾವೀರ ಎಷ್ಟನೇ ತೀರ್ಥಂಕ ಅಂತಂದಾಗ ಜೈನ ಧರ್ಮದ 24ನೇ ತೀರ್ಥಂಕ. ಪಾರ್ಶ್ವನಾಥ 23ನೇ ತೀರ್ಥಂಕ. ಜೈನ ಧರ್ಮದ 23ನೇ ತೀರ್ಥಂಕ ಇರುತ್ತಂದಾಗ ಪಾರ್ಶ್ವನಾಥ. ಅದೇ ಮಹಾವೀರ ಎಷ್ಟನೇ ತೀರ್ಥಂಕ? 24ನೇ ತೀರ್ಥಂಕ. ಮಹಾವೀರನ ಚಿಹ್ನೆ ಯಾವುದಾಯ್ತಂದ ಹಾವು ಆಗಿತ್ತು ನೋಡಿ ಸ್ನೇಹಿತರೆ. ಅದೇ ಪಾರ್ಶ್ವನಾಥನ ಚಿಹ್ನೆ ಯಾವುದಾಗಿತ್ತು? ಹಾವಾಗಿತ್ತು. ಮಹಾವೀರಂದು ಸಿಂಹ ಆಗಿತ್ತು ನೋಡಿ ಸ್ನೇಹಿತರೆ. ಮಹಾವೀರಂದು ಯಾವುದಾಗಿತ್ತು ಅಂದಾಗ ಸಿಂಹ ಆಗಿತ್ತು. ನೆಕ್ಸ್ಟ್ ನೋಡಿ, ಮೊಘಲರ ಕಾಲದ ಮನ್ಸಬ್ದಾರರು ಯಾರಂತೆ. ಆಪ್ಷನ್ ಎ ರಾಜ್ಯದ ಕಂದಾಯ ಅಧಿಕಾರಿಗಳು, ಬಿ ಕಂದಾಯ ವಸೂಲಿ ಸೈನಿಕರು, ಸಿ ಕಂದಾಯ ಕೊಡುವ ಭೂ ಸಾಗುವಳಿದಾರರು, ಡಿ ಭೂ ಮಾಲೀಕರು ಮತ್ತು ಜಮೀನ್ದಾರರು. ಭೂ ಮಾಲೀಕರು ಮತ್ತು ಜಮೀನ್ದಾರರು ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ. ಯಾವುದು? ಡಿ ಭೂ ಮಾಲೀಕರು ಮತ್ತು ಜಮೀನ್ದಾರರು. ಭೂ ಮಾಲೀಕರು ಮತ್ತು ಜಮೀನ್ದಾರರು. ನೆಕ್ಸ್ಟ್, ಗೌತಮ್ ಬುದ್ಧ ತನ್ನ ಪ್ರಥಮ ಪ್ರವಚನವನ್ನು ನೀಡಿದ ಸ್ಥಳ. ಗೌತಮ್ ಬುದ್ಧ ತನ್ನ ಪ್ರಥಮ ಪ್ರವಚನವನ್ನು ನೀಡಿದ ಸ್ಥಳ ಯಾವುದು ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಲುಂಬಿನಿ, ಆಪ್ಷನ್ ಬಿ ಸಾರನಾಥ, ವೈಶಾಲಿ, ಬೋಧಗಯ ಅಂತೇಳಿ ಆಪ್ಷನ್ ಕೊಟ್ಟ ಸ್ನೇಹಿತರೆ. ಇಲ್ಲಿ ಆನ್ಸರ್ ನೋಡಿ ಸಾರನಾಥ್. ಇದು ಗೌತಮ್ ಬುದ್ಧನ ಪ್ರಥಮ ಪ್ರವಚನ ನೀಡಿದ ಸ್ಥಳ ಸಾರನಾಥ್ಗಳ ಜಿಂಕೆವನ. ಗೌತಮ್ ಬುದ್ಧ ಹುಟ್ಟಿದ್ದು ಲುಂಬಿನಿ ವನದಲ್ಲಿ.
ಲುಂಬಿನಿ ವನ. ನೇಪಾಳದ ಲುಂಬಿನಿ ವನದಲ್ಲಿ ಗೌತಮ್ ಬುದ್ಧನ ಏನಾಗುತ್ತೆ ಅಂದಾಗ ಜನನ ಆಗುತ್ತೆ ನೋಡಿ ಸ್ನೇಹಿತರೆ. ಗೌತಮ್ ಬುದ್ಧ ಏನಪ್ಪ ಅಂತಂದಾಗ ಅವನ ಸೇವಕ ಯಾರಾಗುತ್ತೆ ಅಂದಾಗ ಚೆನ್ನ ಅಂತ ಬರ್ತಾನೆ ಸ್ನೇಹಿತರೆ. ಚೆನ್ನ ಇವನ ಸೇವಕ, ಇವನ ಕುದುರೆ ಕಂತಕ. ಗೌತಮ್ ಬುದ್ಧನ ಕುದುರೆ ಯಾವುದಂದಾಗ ಕಂತಕ. ನೆಕ್ಸ್ಟ್ ನೋಡಿ, 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದವರು. 1905ರಲ್ಲಿ ಬಂಗಾಳ ವಿಭಜನೆ ಘೋಷಣೆ ಮಾಡಿದವರು ಯಾರಂತ? ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ಬಿ ಲಾರ್ಡ್ ಕರ್ಜನ್, ಆಪ್ಷನ್ ಸಿ ಲಾರ್ಡ್ ಕೆನ್ನಿಂಗ್, ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತೀರಿ. ಆನ್ಸರ್ ನೋಡಿ ಸ್ನೇಹಿತರೆ, ಲಾರ್ಡ್ ಕರ್ಜನ್. 1905ರಲ್ಲಿ ಬಂಗಾಳ ವಿಭಜನೆಯನ್ನು ಘೋಷಣೆ ಮಾಡಿದವು ಲಾರ್ಡ್ ಕರ್ಜನ್. ಹೌದಾ. ಇದೇ ಸಂದರ್ಭದಲ್ಲಿ 1905ರಲ್ಲಿ ಸ್ವದೇಶಿ ಚಳವಳಿ ಅಂತ ಆರಂಭ ಆಗುತ್ತೆ ನೋಡಿ ಸ್ನೇಹಿತರೆ. ಸ್ವದೇಶಿ ಚಳವಳಿ ಅದರ ವಿರುದ್ಧವಾಗಿ, ಬಂಗಾಳ ವಿಭಜನೆಯ ವಿರುದ್ಧವಾಗಿ ಸ್ವದೇಶಿ ಚಳವಳಿ ಆರಂಭ ಆಗುತ್ತಾ. ಸ್ಥಳೀಯ ಸರ್ಕಾರದ ಪಿತಾಮಹ ಯಾರಂತಂದಾಗ ಲಾರ್ಡ್ ರಿಪ್ಪನ್ ನೋಡಿ ಸ್ನೇಹಿತರೆ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾರನ್ನ ಕರಿತಾರೆ ಅಂದ್ರೆ ಲಾರ್ಡ್ ರಿಪ್ಪನ್ ಅವರನ್ನು ಕರೀತಾರೆ. ನೆಕ್ಸ್ಟ್ ಭಾರತದ ಮೊದಲ ವೈಸರಾಯ ಯಾರಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತೇಳಿ. ಸ್ವತಂತ್ರ ಭಾರತದ ಮೊದಲ ವೈಸರಾಯ ಯಾರಂದ್ರೆ ಲಾರ್ಡ್ ಕೆನ್ನಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನಪ್ಪ ಅಂತಂದಾಗ ಭಾರತದ ಮೊದಲ ಗವರ್ನರ್ ಜನರಲ್. ನೆಕ್ಸ್ಟ್ ಸಂಸ್ಕೃತ ಭಾಷೆಯಲ್ಲಿ ಮೊದಲ ಶಾಸನ ಅಂದರೆ ಭಾರತದಲ್ಲೇ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದಂತ? ಭಾರತದಲ್ಲೇ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಆಪ್ಷನ್ ಎ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಬಿ ರುದ್ರದಾಮನ ಗಿರ್ನಾರ್ ಶಾಸನ, ಸಿ ಅಶೋಕನ ಮಸ್ಕಿ ಶಾಸನ, ಡಿ ಮೇಲಿನ ಯಾವುದು ಅಲ್ಲ ಅಂತ. ಆನ್ಸರ್ ನೋಡಿ ಸ್ನೇಹಿತರೆ, ಇಲ್ಲಿ ರುದ್ರದಾಮನ ಗಿರ್ನಾರ್ ಶಾಸನ ದೇಶದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ರುದ್ರದಾಮನ ಗಿರ್ನಾರ್ ಶಾಸನ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸುವ ಶಾಸನ ನೋಡಿ ಸ್ನೇಹಿತರೆ, ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. 33 ಸಾಲುಗಳಿಂದ ಕೂಡೈತಿ, ಒಂದೇ ವಾಕ್ಯದಲ್ಲಿ ಐತಿ ನೋಡಿ ಸ್ನೇಹಿತರೆ. ಅಲಹಾಬಾದ್ ಸ್ತಂಭ ಶಾಸನ 33 ಸಾಲುಗಳಿಂದ ಕೂಡೈತಿ, ಒಂದೇ ವಾಕ್ಯದಲ್ಲಿ ಐತಿ. ಏನಪ್ಪ ಅಂತಂದ್ರೆ ಯಾವ ಭಾಷೆಯಲ್ಲಿ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಐತಿ. ಅದು ಅಲಹಾಬಾದ್ ಸ್ತಂಭ ಶಾಸನ. ಇದನ್ನು ಹೊಡಿಸಿದವ ಸಮುದ್ರಗುಪ್ತ. ಕೆತ್ತಿದ ಶಿಲ್ಪಿ ಯಾರನ್ನ? ಹರಿಶೇಣ ನೋಡ್ರಿ, ಹರಿಶೇಣ. ಸಮುದ್ರಗುಪ್ತ ಏನಪ್ಪ ಅಂತಂದ್ರೆ ಈ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಕೆತ್ತನಲ್ಲ, ಅದು ಕೆತ್ತಿದ ಶಿಲ್ಪಿ ಯಾರನ್ನ? ಹರಿಶೇಣ. ನೆಕ್ಸ್ಟ್ ಅಶೋಕನ ಮಸ್ಕಿ ಶಾಸನ. ಇದು ಕರ್ನಾಟಕದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯಲ್ಲಿ ಕಾಣಬಹುದು ನೋಡಿ. ನೆಕ್ಸ್ಟ್ ನೋಡಿ, ಗದ್ದರ್ ಪಕ್ಷದ ನಾಯಕರು ಯಾರಂತೆ ಕ್ವಶನ್ ಕೇಳೋಣ. ಆಪ್ಷನ್ ಎ ಲಾಲಾ ಹರದಯಾಳ್, ಆಪ್ಷನ್ ಬಿ ಭಗತ್ ಸಿಂಗ್, ಆಪ್ಷನ್ ಸಿ ವಿ ಡಿ ಸಾವರ್ಕರ್, ಆಪ್ಷನ್ ಡಿ ಬಾಲ್ ಗಂಗಾಧರ್ ತಿಲಕ್. ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ, ಲಾಲಾ ಹರದಯಾಳ್. ನೋಡಿ, ಭಗತ್ ಸಿಂಗ್ ಅವರನ್ನು 1931 ಮಾರ್ಚ್ 23ರಂದು ಇವರನ್ನು ಗಲ್ಲಿಗೇರಿಸಲಾಗುತ್ತೆ ನೋಡಿ ಸ್ನೇಹಿತರೆ. ಮಾರ್ಚ್ 23ರಂದು ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಲಾಗುತ್ತೆ. ವಿ ಡಿ ಸಾವರ್ಕರ್ ಅವರನ್ನು ಕರಿನೀರಿನ ಶಿಕ್ಷೆಗೆ ಒಳಪಡಿಸಿದ ದ್ವೀಪ ಯಾವುದಂದಾಗ ಅಂಡಮಾನ್ ನಿಕೋಬಾರ್ ದ್ವೀಪ. ಬಾಲ್ ಗಂಗಾಧರ್ ತಿಲಕ್ ಅವರು ಬರೆದಿದ್ದು ಕೃತಿ ಯಾವುದಂದಾಗ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೀತಾರೆ ಬಾಲ್ ಗಂಗಾಧರ್ ತಿಲಕ್. ಇವರು 3 ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಒಂದು ಕಾಲ, ಇನ್ನೊಂದು ಮರಾಠಿ, ಇನ್ನೊಂದು ಕೇಸರಿ ಎಂಬ 3 ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಯಾರು? ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ನೋಡಿ, ಹಿಂದೂಸ್ತಾನ್ ಸೇವಾದಳ ಸ್ಥಾಪಕರು ಯಾರು? ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರಂತೇಳಿ ಕ್ವಶನ್ ಕೇಳೋಣ. ಕೆಳಗಡೆ ಆಪ್ಷನ್ ನೋಡಿ ಸ್ನೇಹಿತರೆ, NS ಹರ್ಡಿಕರ್, ಬಿ ಕಾರ್ನಾಡ್ ಸದಾಶಿವರಾಯ್, ಸಿ ವೀರಪ್ಪ ವಾಲಿ, ಡಿ ಗಂಗಾಧರ್ ರಾವ್ ದೇಶಪಾಂಡೆ ಅಂತೇಳಿ. ಯಾವುದು? ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕ ಯಾರಂದಾಗ NS ಹರ್ಡಿಕರ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಹೌದಾ. ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಮುನ್ನಡೆಸಿದ ವ್ಯಕ್ತಿ ಗಂಗಾಧರ್ ರಾವ್ ದೇಶಪಾಂಡೆ. ಕರ್ನಾಟಕದ ಕೇಸರಿ ಅಂತ ಕರೆಸೋದ್ರ ಸ್ನೇಹಿತರೆ. ಕರ್ನಾಟಕದ ಕೇಸರಿ ಯಾರಂತಂದರೆ ಇವರು ಏನು ಬಂದ ಗಂಗಾಧರ್ ರಾವ್ ದೇಶಪಾಂಡೆ. ನೆಕ್ಸ್ಟ್, ಬುದ್ಧನ ತನ್ನ ಕೊನೆಯ ದಿನವನ್ನು ಕಳೆದದ್ದು ಇಲ್ಲಿ. ಬುದ್ಧ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದ ಅಂತ. ಆಪ್ಷನ್ ಎ ಬೋಧಗಯ, ಬಿ ಸಾರಾನಾಥ, ಸಿ ಲುಂಬಿನಿ, ಕುಶಿನಗರ ಅಂತೇಳಿ. ಆನ್ಸರ್ ನೋಡಿ ಸ್ನೇಹಿತರೆ, ಅದು ಕುಶಿನಗರ. ಬುದ್ಧನ ಕೊನೆಯ ದಿನಗಳ ಕಳೆದಿದ್ದು ಇಲ್ಲಿ ಕುಶಿನಗರ.
ಇಲ್ಲಿ ಬೋಧಗಯಾದಲ್ಲಿ ಜ್ಞಾನೋದಯ ಆಗುತ್ತಾ. ಸಾರನಾಥಗಳಲ್ಲಿ ಮೊದಲ ಪ್ರವಚನವನ್ನು ಮಾಡ್ತಾರೆ. ಲುಂಬಿನಿ ವನದಲ್ಲಿ ಬುದ್ಧನ ಜನನ ಆಗುತ್ತೆ ನೋಡಿ. ಬುದ್ಧನ ಜ್ಞಾನೋದಯವಾಗಿದ್ದಲ್ಲಿ ಬುದ್ಧನಿಗೆ ಬೋಧಗಯಾದಲ್ಲಿ, ಅವನು ಮೊದಲ ಪ್ರವಚನ ನೀಡಿದ್ದಲ್ಲಿ ಸಾರನಾಥದಲ್ಲಿ, ಅವನ ಜನನ ಆಗಿದ್ದು ಲುಂಬಿನಿಯಲ್ಲಿ, ಕುಶಿನಗರದಲ್ಲಿ ಕೊನೆಯ ದಿನಗಳನ್ನು ಕಳೀತಾನೆ. ಯಾರು? ಬುದ್ಧ ಅಂತ ಹೇಳ್ತೀವಿ. ನೆಕ್ಸ್ಟ್, ಪೂರ್ಣ ಸ್ವರಾಜ್ಯ ಆಚರಣೆಯಾದ ಪ್ರಥಮ ದಿನ. ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ಆಚರಣೆಯಾದ ಪ್ರಥಮ ದಿನ ಯಾವುದು ಅಂತ ಕೇಳೋಣ. 1947 ನವೆಂಬರ್ 26. ಆಪ್ಷನ್ ಬಿ 1949 ಅಕ್ಟೋಬರ್ 26. ಆಪ್ಷನ್ ಸಿ 1930 ಜನವರಿ 26. ಆಪ್ಷನ್ ಡಿ 1950 ಜನವರಿ 26. ಆನ್ಸರ್ ನೋಡಿ ಸ್ನೇಹಿತರೆ, 1930 ಜನವರಿ 26. ಲಾಹೋರಿನಲ್ಲಿ ಏನಪ್ಪ ಅಂತಂದಾಗ ರಾವಿ ನದಿಯ ತೀರದಲ್ಲಿ ಈ ಪೂರ್ಣ ಸ್ವರಾಜ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ 1930 ಜನವರಿ 26. ಇದರ ಸವಿ ನೆನಪಿಯಾಗಿ ಜನವರಿ 26 ಏನತ್ತ ಆಚರಣೆ ಮಾಡ್ತಾರೆ ಅಂತಂದ್ರೆ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.